ಹಾಯ್ ಅಲ್ಲಿ ಇದು ಗುರುವಾರ ನಾನು ವಾರ ಮಾಡ್ತೀನಿ. ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾಳೆಗೆ ದೋಸೆ ನೆನೆಸ್ಬೇಕಿತ್ತು ಮತ್ತು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ದೋಸೆ ಹೆಂಗೆ ನೆನೆಸ್ತೀನಿ ಅಂದರೆ 3 ಗ್ಲಾಸ್ ಅಕ್ಕಿಗೆ 3 ಸ್ಪೂನ್ ಮೆಂತ್ಯ, ಒಂದು ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಮಸೂರ್ ದಾಲ್ ಮೈಸೂರು ಬೇಳೆ ಅಂತಲೂ ಹೇಳ್ತಾರೆ, ಒಂದು ಅರ್ಧ ಲೋಟದಷ್ಟು ಅವಲಕ್ಕಿ, ಒಂದು ನೀರು ಹಾಕಿಬಿಟ್ಟು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡು ಒಂದು 5 ಗಂಟೆ ನೆನೆಸಿಡಬೇಕು. ನೆನೆಸಿಟ್ಟು ಮತ್ತು ಚೆನ್ನಾಗಿ ರುಬ್ಕೊಂಡು ಫರ್ಮೆಂಟೇಷನಿಗೆ ಇಡ್ಬೋದು. ಮತ್ತು ಮಧ್ಯಾಹ್ನಕ್ಕೆ ಮೆಂತ್ಯ ಪಪ್ಪು ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಪಪ್ಪುಗೆ 1 ಲೋಟ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಅದೇ ಕುಕ್ಕರಿಗೆ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮತ್ತು ಅದಕ್ಕೆ 2 ಈರುಳ್ಳಿ, 3-4 ನಾಟಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಾಗೋದು. 1-2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು 1-2 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೋಬೇಕು. ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. 1-2 ಲೋಟದಷ್ಟು ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 5 ವಿಸಲ್ ಬರ್ಸ್ಕೋಬೇಕು. ಪಕ್ಕದಲ್ಲಿ ಅನ್ನಕ್ಕೂ ಇಟ್ಕೊಂಡೆ. ಕುಕ್ಕರ್ 5 ವಿಸಲ್ ಆಗಿ ಕಂಪ್ಲೀಟ್ ಏರ್ ಹೋದ್ಮೇಲೆ ತೆಗೆದುಬಿಟ್ಟು ಚೆನ್ನಾಗಿ ನೀಟಾಗಿ ಮಸ್ಕೋಬೇಕು. ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು, ಬೇಳೆ ಜೊತೆ ಹೊಂದ್ಕೊಂಡಾದ್ಮೇಲೆ ನಾರ್ಮಲ್ ಒಗ್ಗರಣೆ ಹಾಕೊಳ್ಳೋದು. ಸಾಸಿವೆ, ಜೀರಿಗೆ, ಕರಿಬೇವು ಒಗ್ಗರಣೆ ಹಾಕ್ಕೊಳ್ಳೋದು. ಜೊತೆ ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಕರ್ಕೊಂಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.